ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET 2025 ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ KCET 2025 ಕುರಿತು ಲಾಸ್ಟ್ ಡೇಟ್ ಬಗ್ಗೆ ಆ್ಯಂಡ್ ಹಾಗೇನು ಸ್ಟೂಡೆಂಟ್ಸು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಒಂದಿಷ್ಟು ಡೌಟ್ಸನ್ನು ಕೇಳಿದ್ದಾರೆ. ಸೊ ಎಲ್ಲದ್ರ ಬಗ್ಗೆಯೂ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಫಿಕೇಷನನ್ನು ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನು ಮುಂದೆ ಇದೇ ಥರದ ಎಲ್ಲ ಹೆಚ್ಚಿನ ಕೌನ್ಸಿಲಿಂಗ್ ಅಪ್ಡೇಟ್ಸನ್ನು ಕೊಡ್ತಿರ್ತೀನಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿ ಇಟ್ಕೊಳ್ಳಿ. ಮೊದಲಿಗೆ ನೋಡಿ, KCET ವಿದ್ಯಾರ್ಥಿಗಳಿಗೆ ಆನ್ಲೈನ್ ಅರ್ಜಿಗಾಗಿ ದಿನಾಂಕವನ್ನು ವಿಸ್ತರಿಸಲಾಗಿದೆ ಅಂತ ಹೇಳಿಬಿಟ್ಟು 15ನೇ ತಾರೀಕು ನಿಮಗೊಂದು ನೋಟಿಫಿಕೇಶನ್ ರಿಲೀಸ್ ಆಗಿತ್ತು. ಆ ಒಂದು ನೋಟಿಫಿಕೇಶನಲ್ಲಿ ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡೋದಾದರೆ 24/2/2025 ರಾತ್ರಿ 11:59 ಅಂದರೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಆ್ಯಂಡ್ ಹಾಗೇನು 25/2/2025 ಸಂಜೆ 5:00 ಶುಲ್ಕ ಪಾವತಿಸಲು ದಿನಾಂಕವನ್ನು ವಿಸ್ತರಿಸಲಾಗಿತ್ತು ಅಂತ ಹೇಳಿಬಿಟ್ಟು ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ನಿಮ್ಗೆ ಈಗಾಗಲೇ ಒಂದು ಲಾಸ್ಟ್ ಡೇಟ್ ಆದರೆ ಕಂಪ್ಲೀಟ್ ಆಗಿದೆ ಅಪ್ಲಿಕೇಶನ್ ಹಾಕೋದಕ್ಕೆ ಆ್ಯಂಡ್ ಹಾಗೇನು ನೀವೊಂದು ಫೀಸನ್ನು ಪೇ ಮಾಡೋದಕ್ಕೆ ಇನ್ನು ಇವತ್ತು ಸಂಜೆ 5:00 ಒಂದು ಟೈಮನ್ನು ಕೊಟ್ಟಿದ್ರು. ಸೊ ನಿಮಗೆ ಈ ಒಂದು ಟೈಮನ್ನು ಇನ್ನೇನು ಆಗ್ತಾ ಬಂತು. ಸೊ ನೀವು ಸ್ಟೂಡೆಂಟ್ಸ್ ಏನು ಅರ್ಥ ಮಾಡ್ಕೋಬೇಕು ಅಂತ ಅಂದರೆ KCET ವಿದ್ಯಾರ್ಥಿಗಳಿಗೆ ಈಗ ಅಪ್ಲಿಕೇಶನ್ ಹಾಕೋದಕ್ಕೆ ಒಂದು ಲಾಸ್ಟ್ ಡೇಟ್ ಏನು ಎಕ್ಸ್ಟೆಂಡ್ ಮಾಡಿದ್ರು ನಿಮಗೆ, ಆ ಒಂದು ಲಾಸ್ಟ್ ಡೇಟೂ ಸಹ ಕಂಪ್ಲೀಟ್ ಆಗಿದೆ. ಸೊ ನನಗೆ ಗೊತ್ತಿರೋ ಮಟ್ಟಿಗೆ ಸ್ಟೂಡೆಂಟ್ಸ್ ಎಲ್ಲ ಅಪ್ಲಿಕೇಶನ್ ಹಾಕಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಅಪ್ಲಿಕೇಶನ್ ಹಾಕಿದ್ದ ಆದಮೇಲೆ ನಿಮ್ಮ ಒಂದು ಅಪ್ಲಿಕೇಶನ್ ಫೈನಲ್ ಪ್ರಿಂಟ್ಔಟಲ್ಲಿ ಒಂದು ಫೈನಲ್ ಕಾಪಿ ಅಂತ ಬಂದು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಅಲ್ಲಿ ಮೆನ್ಷನ್ ಆಗಿದೆಯೋ, ಸೊ ಇಲ್ಲಿಂತಹ ಸ್ಟೂಡೆಂಟ್ಸ್ ಯಾರನ್ನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಿಮ್ಮದು ಅಪ್ಲಿಕೇಶನ್ ಕಂಪ್ಲೀಟಾಗಿ ಫೈನಲ್ ಸಬ್ಮಿಟ್ ಆದರೆ ಆಗಿರುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನೀವೆಲ್ಲ ಕಮೆಂಟ್ಸನ್ನು ಮಾಡಿ ನಿಮ್ಮದು ಅಪ್ಲಿಕೇಶನ್ ಹಾಕಿರೋದು ಕಂಪ್ಲೀಟ್ ಆಗಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು ಆ್ಯಂಡ್ ಹಾಗೇನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ತುಂಬ ಜನ ಆದರೆ ತಲೆ ಕೆಡಿಸ್ಕೊತಿದ್ದಾರೆ. ಮೊದಲಿಗೆ ನೋಡಿ, ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಿಮ್ಮ ಒಂದು ಕಾಲೇಜಸಲ್ಲಿ ಏನು ನಡೀತಿದೆ, ನಿಮ್ಮ ಒಂದು PU ಕಾಲೇಜಲ್ಲಿ ಇದು ಜಸ್ಟು ಕ್ಲಾಸ್ A ವಿದ್ಯಾರ್ಥಿಗಳಿಗೆ ಅಷ್ಟೇ. ಬೇರೆ ಒಂದು ಕ್ಲಾಸ್ B ಬೇರೆ ಏನು ಬರುತ್ತೋ ಆ ಒಂದು ಸ್ಟೂಡೆಂಟ್ಸ್ಗೆಲ್ಲ ಮತ್ತೆ ಸಪ್ರೇಟಾಗಿ ವೆರಿಫಿಕೇಷನ್ ಅದರ ನಡೆಸ್ಕೊಡ್ತಾರೆ. ಇದು ಕೇವಲ ಕ್ಲಾಸ್ A ವಿದ್ಯಾರ್ಥಿಗಳಿಗೆ ಅಷ್ಟೇ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ನಿಮ್ಮ ಒಂದು ಕಾಲೇಜಲ್ಲಿ ನಡೆಸ್ಕೊಡ್ತಿರೋದು. ಸೊ ನೀವು ಕೇಳ್ಬೋದು, ಹಾಗಿದ್ರೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಲಾಸ್ಟ್ ಡೇಟ್ ಏನು ಅಂತ ಹೇಳಿಬಿಟ್ಟು ನೋಡಿ, ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾವುದೇ ಥರದ ಒಂದು ಲಾಸ್ಟ್ ಡೇಟನ್ನು ಕೊಟ್ಟಿಲ್ಲ. ಈಗಾಗಲೇ KEA ಕಡೆಯಿಂದ ಕ್ಲಿಯರ್ ಆಗಾದರೆ ತಿಳಿಸ್ಕೊಟ್ಟಿದ್ದಾರೆ. ನಿಮಗೆ ಒಂದು 21ನೇ ತಾರೀಕಿಗೆ ತಿಳಿಸ್ಕೊಟ್ಟಿದ್ರು. ನಿಮಗೆ ಎಕ್ಸಾಮ್ಸ್ ಆಗಿದ್ದ ಆದಮೇಲೆ ನಿಮ್ಮ ಒಂದು ಕಾಲೇಜಸಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಕೋಬೋದು. ನೀವು ಯಾರನ್ನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾರಾದರೂ ಮಾಡಿಸ್ಕೊಂಡಿರ್ತಾರೋ ಇಂಥ ಸ್ಟೂಡೆಂಟ್ಸ್ ಮಾತ್ರ ಎಕ್ಸಾಮ್ ಬರೆಯೋದಕ್ಕೆ ಎಲಿಜಿಬಲ್ ಅಂತ ಆಗಲಿ ಅಥವಾ ಮತ್ತೊಂದಾಗಲಿ ಯಾವುದೇ ಥರದ ಒಂದು ಕಂಡೀಷನ್ಸ್ ಆಗಲಿ ಅಥವಾ ಯಾವುದೇ ಥರದ ರೂಲ್ಸ್ ಆಗಲಿ ಇಲ್ಲ. ನೀವು ಅಪ್ಲಿಕೇಶನ್ ಯಾರೆಲ್ಲ ಹಾಕಿದಿರೋ, ಯಾರೆಲ್ಲ ಫೈನಲ್ ಪ್ರಿಂಟ್ಔಟ್ ತಗೊಂಡಿದ್ದೀರೋ, ಫೈನಲ್ ಕಾಪಿ ಅಂತ ಇದೆಯೋ ಎಲ್ಲ ಸ್ಟೂಡೆಂಟ್ಸ್ಗೂ ಆಲ್ ಟಿಕೆಟ್ ಜನರೇಟ್ ಆಗುತ್ತೆ. ಎಲ್ಲ ಸ್ಟೂಡೆಂಟ್ಸ್ ಒಂದು ಎಕ್ಸಾಮನ್ನು ಬರೀಬೋದು. ಬಟ್ ನೀವು ಕೌನ್ಸಿಲಿಂಗ್ ಅಟೆಂಡ್ ಆಗಬೇಕು ಅಂತಂದರೆ ಕಂಪಲ್ಸರಿಯಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಕೋಬೇಕು. ಆ್ಯಂಡ್ ಕ್ಲಾಸ್ A ವಿದ್ಯಾರ್ಥಿಗಳಲ್ಲಿ ಕೆಲವೊಂದು ಸ್ಟೂಡೆಂಟ್ಸ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಳ್ಳೋಂಥ ಅಗತ್ಯ ಆದರೆ ಇಲ್ಲ. ಯಾಕೆ ಏನು ಅಂತ ಹೇಳ್ಬಿಟ್ಟು ನಾನು ಸಪ್ರೇಟ್ ವೀಡಿಯೋಸನ್ನು ಚಾನಲಲ್ಲಿ ಮಾಡಿದ್ದೀನಿ. ಸೊ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇನ್ನೇನು ನಿಮಗೆ ಎಕ್ಸಾಮನ್ನು ಹತ್ತಿರ ಬಂತು, ಇನ್ನು ಕೇವಲ ನಿಮಗೆ ಒಂದು 3 days ಇರೋದ್ರಿಂದ ಸೊ ಸ್ಟೂಡೆಂಟ್ಸ್ ಎಲ್ಲ ನೀವು ನಿಮ್ಮ ಒಂದು ಥಿಯರಿ ಎಕ್ಸಾಮ್ಸ್ ಕಡೆ ಒಂದು ಕಾನ್ಸಂಟ್ರೇಷನನ್ನು ಮಾಡಿ. ಈಗ ಜಸ್ಟ್ ನೀವು KEA ಕೌನ್ಸಿಲಿಂಗ್ ಏನು ನಡೀತಿದೆ, KCET ಕೌನ್ಸಿಲಿಂಗು, ಇದರ ಕುರಿತು ಯಾರನ್ನೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಜಸ್ಟ್ ಅಪ್ಲಿಕೇಶನ್ ಹಾಕಿರಿ, ಓಕೆನಾ. ಈಗ ಮುಂದೆ ಏನೆಲ್ಲ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಎಕ್ಸಾಮ್ಸ್ ಆಗಿದ್ದ ಆದಮೇಲೆ ನಿಮಗೆ ಅಪ್ಡೇಟ್ಸ್ ಬರೋದು. ಡಾಕ್ಯುಮೆಂಟ್ ವೆರಿಫಿಕೇಷನ್ ನಿಮ್ಮ ಒಂದು ಕಾಲೇಜಸಲ್ಲಿ ಏನು ಮಾಡ್ತಾರೆ ಅದನ್ನು ನಿಮ್ಮ ಒಂದು ಥಿಯರಿ ಎಕ್ಸಾಮ್ಸ್ ಕಂಪ್ಲೀಟ್ ಆಗಿದ್ದ ಆದಮೇಲೂ ಮಾಡ್ತಾರೆ. ಅದಕ್ಕೆ ಯಾವುದೇ ಥರದ ಲಾಸ್ಟ್ ಡೇಟ್ ಆದರೆ ಇಲ್ಲ. ಲಾಸ್ಟ್ ಡೇಟ್ ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂತಂದರೆ ಎಕ್ಸಾಮ್ಸ್ ಆಗಿದ್ದ ಆದಮೇಲೆ ಒಂದು ಲಾಸ್ಟ್ ಡೇಟನ್ನು ಕೊಡ್ತಾರೆ. ಮತ್ತೇನು ನಿಮಗೆ 10 to 20 days ಕಂಪಲ್ಸರಿ ಕೊಡ್ತಾರೆ. ನಿಮಗೆ ಸಿಂಪಲ್ ಇರುತ್ತೆ, ಜಸ್ಟ್ ನಿಮ್ಮ ಒಂದು ಸ್ಕೂಲ್ಸಲ್ಲಿ ಸ್ಟಡಿ ಸರ್ಟಿಫಿಕೇಟ್ಸು ಮತ್ತೊಂದು ಎಲ್ಲ ತಗೊಂಡು ಆರಾಮಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಕೋಬೋದು. ಇವತ್ತಿನ ಈ ವಿಡಿಯೋ ನೋಡ್ತಿರುವಂಥ ಎಲ್ಲ ಸ್ಟೂಡೆಂಟ್ಸ್ಗೂ ನಿಮ್ಮ ಒಂದು ಥಿಯರಿ ಎಕ್ಸಾಮ್ಸ್ ಚೆನ್ನಾಗಾಗಲಿ. ಎಲ್ರಿಗೂ ವಿಶಿಂಗ್ ಯು ವೆರಿ ಆಲ್ ದಿ ಬೆಸ್ಟ್. ಎಲ್ಲರೂ ಎಕ್ಸಾಮ್ಸನ್ನು ಚೆನ್ನಾಗಿ ಮಾಡಿ. ಎಕ್ಸಾಮ್ಸ್ ಚೆನ್ನಾಗಿ ಮಾಡಿದ ಆದಮೇಲೆ ನೆಕ್ಸ್ಟ್ ನಿಮ್ಮ ಒಂದು KCET ಎಕ್ಸಾಮ್ ಇರುತ್ತೆ. ಹಾಗೂ ಚೆನ್ನಾಗಿ ಸ್ಕೋರ್ ಮಾಡಿದ್ದೀರಾ ಅಂತ ಅಂದರೆ ಎರಡರಲ್ಲೂ ಸ್ಕೋರ್ ಮಾಡಿದ್ರೆ ನಿಮಗೆ ಒಳ್ಳೆ ರ್ಯಾಂಕಿಂಗ್ ಬರುತ್ತೆ. ನೀವು ಅಂದ್ಕೊಂಡಿರೋಂಥ ಡ್ರೀಮ್ ಕಾಲೇಜ್ ಆದರೆ ಸಿಗುತ್ತೆ. ನೀವು ಅಂದ್ಕೊಂಡಿರೋಂತಹ ಡ್ರೀಮ್ ಕಾಲೇಜ್ಗೆ ಯಾವ ರೀತಿ ಕೌನ್ಸಿಲಿಂಗ್ ಮಾಡಬೇಕು, ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಮುಂದಿನ ದಿನಗಳಲ್ಲಿ ವೀಡಿಯೋಸ್ ಮಾಡಿ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಸಾಕಷ್ಟು ಸ್ಟೂಡೆಂಟ್ಸು ಲಾಸ್ಟ್ ಡೇಟ್ ಬಗ್ಗೆ ಕನ್ಫ್ಯೂಸ್ ಆಗಿದ್ರು. ಲಾಸ್ಟ್ ಡೇಟ್ ಈಗಾಗಲೇ ಕ್ಲೋಸ್ ಆಗಿದೆ. ಲಾಸ್ಟ್ ಡೇಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನಾವೀಗಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೋಬೇಕಂತ ಕೇಳ್ತಿದ್ರು. ಇಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನು ಈಗಲೇ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಎಕ್ಸಾಮ್ಸ್ ಆಗಿದ್ದಾದಮೇಲೆ ಮಾಡಿಸ್ಕೊಳ್ಳಿ. ಆ್ಯಂಡ್ ನೀವು ಕೇಳ್ಬೋದು, ನಾನು ಈಗಾಗಲೇ ಮಾಡಿಸಿದ್ದೀನಿ, ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ. ಮಾಡಿಸಿದ್ರೆ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ನೀವು ಮತ್ತೆ ಮಾಡಿಸುವಂಥ ಅವಶ್ಯಕತೆ ಇಲ್ಲ. ಕ್ಲಾಸ್ A ವಿದ್ಯಾರ್ಥಿಗಳಿಗೆ ಸಪ್ರೇಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಏನು ನಡೆಯೋದಿಲ್ಲ. ಈ ಕಾಲೇಜಸ್ ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯುತ್ತೆ, ಅದು ವೆರಿಫಿಕೇಷನ್ ಆಗಿದ್ದ ಆದಮೇಲೆ ನೆಕ್ಸ್ಟ್ ನಿಮಗೆ ಇದೊಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ಕೊಡ್ತಾರೆ. ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ಇದೇ ಒಂದು ವೆಬ್ಸೈಟಲ್ಲಿ ನೀವು ಕೌನ್ಸಿಲಿಂಗ್ ಆದರೆ ಅಟೆಂಡ್ ಆಗ್ಬೋದು. ಅದೆಲ್ಲ ನಿಮ್ಮ ಒಂದು ಇವು ಥಿಯರಿ ಎಕ್ಸಾಮ್ಸ್ ಕಂಪ್ಲೀಟ್ ಆದಮೇಲೆ KCET ಎಕ್ಸಾಮ್ ಕಂಪ್ಲೀಟ್ ಆದಮೇಲೆ ಒಂದು ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ನಿಮಗೆ ಒಂದು ವೆರಿಫಿಕೇಷನ್ ಸ್ಲಿಪ್ ಆದರೆ ಸಿಗುತ್ತೆ. ಆಗ ನೆಕ್ಸ್ಟ್ ನೀವು ಒಂದು ಕೌನ್ಸಿಲಿಂಗ್ ಮೂಲಕ ಅಟೆಂಡ್ ಆಗಿಬಿಟ್ಟು ನಿಮ್ಮ ಒಂದು ಕಾಲೇಜಸ್ಗೆ ಅಡ್ಮಿಷನ್ ಆದರೆ ತಗೋಬೋದು, ಓಕೆನಾ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಬೇರೆ ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.